ವೆಂಕಟರಾಜು ಅನ್ನೋರ ಮೇಲೆ ಫಾಲ್ಸ್ ಕೇಸಸ್ ಬುಕ್ ಮಾಡಿದ್ದಾರೆ ಎರಡು ಒಂದು ವಾರದಿಂದ ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಸುಮ್ಮನೆ ಫಾಲ್ಸ್ ಕೇಸಸ್ ಬುಕ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ನಿಜಾಂಶ ನೋಡ್ಲಿಕ್ಕೆ ಅಂತಾನೆ ಬಂದ್ವಿ. ನೋಡಿ, ಇದೇ ಸ್ಕೂಲು, ಅಗಲಕೋಟೆ ಸ್ಕೂಲು, ಬಿಲ್ಡಿಂಗ್ ನೋಡ್ಬೋದು ಎಷ್ಟು ವರ್ಷದ್ದು ಅಂತ. ಕೃಷ್ಣ ಬೈರೇಗೌಡರಿಗೆ ಸುಳ್ಳು ಮಾಹಿತಿ ಕೊಟ್ಟು ಸೆಷನ್ ನಲ್ಲಿ ಕೇಳಿಸಿದ್ರಲ್ಲ, ಸ್ಕೂಲೇ ಇಲ್ಲ, ಅದೇ ಇದೇ ಸ್ಕೂಲ್. ಇದೇ ಸ್ಕೂಲಲ್ಲಿ ನೀವು ಓದಿದ್ರು? ಹೌದು ಸರ್. ಈ ಸ್ಕೂಲಲ್ಲಿ ಓದಿರೋಂಥ ವಿದ್ಯಾರ್ಥಿಯವರು ಇನ್ನೊಬ್ಬರು ಇದ್ದೋಗ್ಯಾರ, ಅವರು ಎಲ್ಲೇ ಊರಿಗೆ ಹೋಗ್ಯಾರೆ, ಇನ್ನು ಉಳಿದವರೆಲ್ಲ ತೀರ್ಕೊಂಡಿದ್ದಾರೆ. ಹೌದು, ಈ ಸ್ಕೂಲಲ್ಲೇ ಮಾಡಿದ್ರು. ಸ್ಕೂಲೇ ಇಲ್ಲ, ನಮ್ದು ಯಾರೋ ಕೊಟ್ಟು ಹೊಟ್ಟೋದ್ರು ಅಂತ ಸುಳ್ಳು ಮಾಹಿತಿಗಳು ಕೊಟ್ಟಾರಲ್ಲ ಸೆಷನ್ ಅಲ್ಲಿ, ಅದಕ್ಕೆ ನಾನೇ ನೋಡ್ಲಿಕ್ಕೆ ಬಂದೆ. ಆಮೇಲೆ ಏನಾಗಿದೆ ಅಂದ್ರೆ, ಸುತ್ತು ಎಲ್ಲ ರಾಜಕಾಲುವೆಗಳು, ಕಾಲ್ದಾರಿಗಳು 8-10 ಇದೆಲ್ಲ ಕಾಂಪೌಂಡ್ ಹಾಕೊಂಡ್ಬಿಟ್ಟಾರೆ ಎಕ್ಸಸ್ ಆಗಿ. ನಿಮಗೆ ತೋರಿಸಿದ್ದೀನಿ, ವಿಡಿಯೋಸು ಇದೆ. ಮೊದಲು ಇದ್ದಿದ್ದು ಎಲ್ಲಿ ಏನು ಕತ್ತಾಳಿ, ಆಮೇಲೆ 40 ಅಡಿ ಮುಂದೆ ಹಾಕೊಂಡು ಎಲ್ಲ ರೈತರಿಗೆ ಪೂರ್ತಿ ಬಂದ್ ಮಾಡಿಬಿಟ್ಟಿದ್ದಾರೆ. ಇವ್ರೇನಾರ ಸರ್ವೆ ಮಾಡಿಸಿ ಇವ್ರಿಗೇನಾರ ನೋಟಿಸ್ ಕೊಟ್ಟು ಕಾಂಪೌಂಡ್ ಹಾಕೊಂಡ್ರ? ನೋಟಿಸ್ ಕೊಡ್ಬೇಕಲ್ಲ, ಸರ್ವೆ ಮಾಡ್ಬೇಕಂದ್ರೆ. ಏನಿಲ್ಲ, 150 ಜನ ಗೂಂಡಾಗಳು ಕರೆದಿದ್ದು ನಮ್ಮ ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದು, ಗಲಾಟೆ ಮಾಡಿಸಿ ತಂದ್ಬಿಟ್ಟಿದ್ದು. ಪೊಲೀಸ್ ಮಾಡಿ ಕೆಲಸ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲವರೆಲ್ಲ ತುಂಬಾ ಒಳ್ಳೆಯವ್ರಿಗೆಲ್ಲ ಕೆಲಸ ಮಾಡ್ತಾರೆ. ಇವ್ರ್ಯಾರೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಈ ತರ ಮಾಡ್ತಾ ಇರೋದೆಲ್ಲ. ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳು ಮಾಡ್ಕೊಂಡು ರೈತರನ್ನ ಹೆಂಡತಿ ಅಮ್ಮ ಏನಂತ ಮತ್ತೊಂದದು, ಯಾರು ಏನಂತ ಬೈದಿದ್ದು? ನಿಮ್ಮ ಅಮ್ಮನ್ನ ಕೆ ಅನ್ನೋದು. ಇದು ಕರ್ಸಿ ಏನೋ ಅರ್ಜಿ ಕೊಟ್ಟಿದ್ದಕ್ಕೆ ಸ್ಕೂಲ್ಗೆ ಜಮೀನು ಉಳ್ಸಕ್ಕೆ. ಇದು ಸೀದಾ ಹೋಮ್ ಮಿನಿಸ್ಟರ್ಗೆ ಹೋಗ್ತೀನಿ, ನಾನು ಇಲ್ಲೇ ಕೂತ್ಕೊಬಿಡ್ತೀನಿ ತಾಲೂಕ್ ಆಫೀಸ್ ಮುಂದೆ. ಇದು ಮುಗಿಯೋ ತನಕನೂ ಎಲ್ಲೂ ಹೋಗಲ್ಲ ನಾನು. ನನ್ನ ಜೊತೆ ಎಷ್ಟು 1000 ಜನ ಕೂತ್ಕೊತಾರೆ. ಆಮೇಲೆ ನೋಡೋಣ. ಏನ್ ಸುಳ್ಳು ಕಂಪ್ಲೇಂಟ್, ಏನ್ FIR ಏನ್ ಮರ್ಯಾದಿನೇ ಇಲ್ಲ. ಇವರು ಹೋಗಿ ಕೊಟ್ಟಿದ್ದಾರೆ, ಅವರೇ ಕಟ್ ಮಾಡೋದು. ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಬರೀ ಅವ್ರನ್ನೇ ಟಾರ್ಗೆಟ್ ಮಾಡೋದು. ಸ್ಕೂಲ್ ಬಗ್ಗೆ ಅರ್ಜಿ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ಟಾರ್ಗೆಟ್ ಮಾಡೋದು. ಕೃಷ್ಣ ಬೈರೇಗೌಡರು ಸರ್ ಹೇಳಿರೋ ಇದೇ ನಾಳೆ ವಿತ್ ಪ್ರೂಫ್ ಕಳಿಸ್ತಾ ಇದ್ದೀನಿ. ನಾನಲ್ಲ, ಯಾವ್ದು ಈ ಸ್ಕೂಲಲ್ಲಿ ಅಣ್ಣ ಓದಿದ್ ನೀವು? ಹೌದು, ಇದಕ್ಕಿಂತ ಆಮೇಲೆ ಎಲ್ಲ ಕೊಡ್ತೀವಿ, ದಾಖಲೆ ಎಲ್ಲ ಇವ್ರದೆಲ್ಲ ಇದೆ. ಇದನ್ನೆಲ್ಲ ಮುಚ್ಚಿ ದೊಡ್ಡ ಮಟ್ಟದಲ್ಲಿ 51 ಎಕರೆ ಪ್ಲಸ್ 31 ಎಕರೆ ಗುಂಡ್ತೋಪು, ರಾಜ ಕಾಲುವೆಗಳು, ದಾರಿ ಎಲ್ಲಾ ಸೇರಿದ್ರೆ ಒಟ್ಟು 80 ಎಕರೆ ಲೂಟಿ ಮಾಡೋ ಹುನ್ನಾರ ಇದೆ. ಗ್ರಾಮ ಠಾಣೆ ಬೇರೆ 7 ಎಕರೆ, 7.5 ಎಕರೆ ಸ್ಮಶಾನ, ಕೆರೆಗಳೆಲ್ಲ ಮಾರ್ಕೇಶನ್ ಇಲ್ಲ. ಅವ್ರವ್ರೆ ಕೆರೆನೂ ಸೇರಿ ಕಾಂಪೌಂಡ್ ಹಾಕಬಿಟ್ಟಾರೆ. ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನೀವು ನೋಡಿದಿರಲ್ಲ ಕಾಂಪೌಂಡ್ ಎಲ್ಲ ಹಾಕೋರೆ. ಈಗ ಪೊಲೀಸ್ ಅವರು ಬಂದವ್ರೆ, ಅವ್ರನ್ನು ಕರ್ಕೊಂಡೋಗಿ ತೋರ್ಸೋಣ. ಅದು ಹೇಳ್ತೀನಿ, ಎಲ್ಲಿ ದಾರಿನ ಅಡ್ಡ ಹಾಕಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಯಾರು ಬರಲ್ಲ, ತಹಶೀಲ್ದಾರ್ ಅಂತೂ ಬರೋದೇ ಇಲ್ಲ ಇಲ್ಲಿಗೆ. ಸರ್ವೆ ಮಾಡಿದ್ದಾರೆ ಎಲ್ಲಿ ಸರ್ವೆ ಕೇಳಿಸ್ಕೊಳ್ಳಿ ಬೇಡ, ಇಲ್ಲಿ ಮುಂದೆ ಏನ್ ಇಲ್ಲಿಗೆ ಬಿಟ್ಬಿಡ್ತೀವಿ ಅಂತ ಇವ್ರು ಬಂದು ಸರ್ವೆ ಕಳೆದು ಬಂದು 1-2 ದಾರಿ ಮಾಡಿದ್ರು. ಸಾಯಂಕಾಲ ಬಂದು ಒಂದು 4:15 ಬಂದ್ರು. 1-2 ದಾರಿ ಸರ್ವೆ ಮಾಡ್ಬಿಟ್ಟು ಟೈಮ್ ಆಯ್ತು, ಮಡಲ್ ಕಜ್ಜಿ ಕೊಟ್ಟು ನಾವು ಮಡಲ್ ನಿಂಗೆ ತೆರವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ಲು. 5 ಗಂಟೆಗೆ ಬರೋದು, ರಾತ್ರಿ ಸರ್ವೆ ಮಾಡೋದು. ಬಂದಿಲ್ಲ, ಅಡ್ರೆಸ್ ಇಲ್ಲ. ಬರೋದು ಸರ್ವೆ ಮಾಡೋದು. ಅವ್ರ ಕರ್ತವ್ಯ ಕೆಲಸ ಮಾಡಕ್ಕಾಗಿರೋದು. ದುಡ್ಡು ಬೇಕು, ದುಡ್ಡು. ಇದು ಅಂಬ ಹಂಗಿದೆ ಜನರಲ್ ಟಾಕ್. ಇಷ್ಟಪಂಕ ಆಗಲು ಬರೋದಿಲ್ಲ. ನಮ್ಮಲ್ಲಿ ಮಾಲೂರಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಕೆಲಸ ಮಾಡಿಲ್ಲ? ಈ ಹೊಸದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾಸ್ತಿ ಓಂ ಪ್ರಕಾಶ್ ಗೌಡ ಬಂದ ಮೇಲೆ ಇವೆಲ್ಲ ತರಳೆಗಳು ಓಪನ್ ಒಂಥರ ಈ ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ನಡೀತಾ ಇತ್ತಲ್ಲ ಹಂಗೆ. ಅಮ್ಮ ಹೆಂಡತಿ, ಯಾಕಪ್ಪ ನಿಮ್ಗೆಲ್ಲೂ ಅಮ್ಮ ಹೆಂಡತಿ ಕರೆದಿ ಸ್ಟೇಷನ್ ಕರೆದಿ ಹೆಂಡತಿ ಅಮ್ಮ ಅನ್ನೋದ ಅಮಾಯಕರನ್ನ ಸುಳ್ಳು ಕೇಸ್ ಹಾಕೋದು. ಕೇಸ್ ಹಾಕ್ಬಿಟ್ಟು ಹೇಳ್ತಾರಂತೆ, ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ ನಿಮ್ಗೆ? ಇದೆ ನಿನ್ ಮೇಲೆ ಬರ್ತದೆ. ಸುಮ್ನೆ ಹಾಕೋದಲ್ಲ, ಆಗೀಗಂದ ಮಾಡಿರೋದು ನಿಜನೇ. ಯಾರೋ ಮಾಡಿರೋ ಕಂಪ್ಲೇಂಟ್ ಇವ್ರು ಇದುವರೆಗೂ ನೋಡಿ ಇಷ್ಟ ಆಗಿದೆಯಲ್ಲ, ಒಂದು ಕಂಪ್ಲೇಂಟ್ ಇವ್ರು ಕೊಟ್ಟಿಲ್ಲ, ಅವ್ರು ಕೊಟ್ಟ ಮೇಲೆ ಕೊಟ್ಟಿರೋಂಥದ್ದು. ಇಷ್ಟೆಲ್ಲಾ ಅನಾಚಾರಗಳು, ಅನ್ಯಾಯ ನಡೆದಿದೆ. ಕಾಂಪೌಂಡ್ ಹಾಕೊಂಡವ್ರೆ, ರಾಜಕಾಲುವೆಗಳು ಅಲ್ಲಿ ತೋರಿಸ್ತೀನಿ ನಡೀರಿ. ಕತ್ತಾಳಿಯಲ್ಲಿ ಐತಿ, ಇವ್ರು ಕಾಂಪೌಂಡ್ ಎಲ್ಲ ಹಾಕೊಂಡ್ರೆ ವಿತೌಟ್ ನೋಟಿಸ್ ಕಾಂಪೌಂಡ್ ಹಾಕೊಂಡು ನಕ್ಷೆನೇ ಐತೆ 9 ದಾರಿ.
ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಓಂ ಪ್ರಕಾಶ್ ಗೌಡ್ರನ್ನ ಉಪಯೋಗಿಸ್ಕೊಳ್ಳೋದು ಮುಚ್ಕೊಂಡ್ರು ಬೆದರಿಕೆ ಹಾಕಕ್ಕೆ ಒಬ್ಬೊಬ್ಬರನ್ನ ಸುಟ್ಟಾಕ್ಬಿಡು ಅಂತ ಹೇಳ್ಬೇಕು ಗೌಡ್ರಿಗೆ. ರೈತರಿಗೆ ಏನ್ ಒಬ್ಬರನ್ನ ಬಂದು ಬದುಕು ಸುಟ್ಟಾಕ್ಬಿಡಪ್ಪ ನೀನ್ ರೈತರನ್ನ, ಈ ರೌಡಿಗಳನ್ನ ಕರ್ಕೊಂಡ್ ಕಾಂಪೌಂಡ್ ಹಾಕ್ಸ್ಬಿಡು. ಸಾಯಂಕಾಲ ಅಂತ ರೌಂಡ್ ರಾಜಕೀಯ ಮಾನ ಮರ್ಯಾದೆ ಇದ್ದು ನೀವು ರೈತರ ಮಕ್ಕಳಾಗಿ ಬದುಕಿದ್ದೀರಿ. ಇಲ್ಲೇ ಇದು ನಡೀತಾ ಇರೋದು. SP ಅವ್ರ ಗಮನಕ್ಕೆ ತಂದಿದ್ದೀನಿ, ಏನ್ ಡಿಸಿಷನ್ ತಗೋತಾರ ನೋಡೋಣ. ಅವ್ರಿಗೆ ವಿತ್ ಮ್ಯಾಪ್ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಆಯ್ತದ ಬಾಬಾ. ಏನಕ್ಕೆ ಬೇಕಿತ್ತು ಹೇಳ್ತೀನಿ ಕೆಲಸ.